ವಿದ್ಯಾರ್ಥಿಗಳೇ, ಇಂದು ಜಾಗತಿಕ ಸಾಹಿತ್ಯ ಪತ್ರಿಕೆಯಲ್ಲಿನ ಘಟಕ 1 ಜಾಗತಿಕ ಸಾಹಿತ್ಯ ಪರಿಚಯ ಮತ್ತು ಪ್ರಮುಖ ಪ್ರಕಾರಗಳು. ಇದರಲ್ಲಿ ಅಮೇರಿಕನ್ ಸಾಹಿತ್ಯವನ್ನು ಕುರಿತ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಅಮೇರಿಕಾದ ಭೂಪಟ. ಇದು ಯುನೈಟೆಡ್ ಸ್ಟೇಟ್ಸ್ ಅದೇನು ಕರಿತೇವೆ ಈ ಭಾಗ. ಒಟ್ಟು ನಾವೇನು ನಾರ್ತ್ ಮತ್ತು ಸೌತ್ ಅಮೇರಿಕಗಳು ಅಂತ ಕರಿತಾ ಇದ್ದೇವೆ, ಅವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಭೂಪಟ ಇದು. ಈಗ ಅಮೇರಿಕನ್ ಸಾಹಿತ್ಯ ಕುರಿತ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. 1607ರಲ್ಲಿ ವರ್ಜೀನಿಯಾದ ಜೇಮ್ಸ್ ಟೌನ್ನಲ್ಲಿ ಮೊದಲ ಇಂಗ್ಲಿಷ್ ನೆಲೆಯ ಒಂದು ನಾಡು ಸ್ಥಾಪನೆಯಾದ ಅನಂತರದ ಸ್ವಲ್ಪ ಕಾಲದಲ್ಲಿನೇ ಅಮೇರಿಕದ ಸಾಹಿತ್ಯ ಕೂಡ ಆರಂಭ ಆಗುತ್ತೆ. 19ನೇ ಶತಮಾನದ ಉತ್ತರಾರ್ಧದವರೆಗೆ ದೇಶದ ಮೂಲ ನಿವಾಸಿಗಳಾಗಿದ್ದ ರೆಡ್ ಇಂಡಿಯನ್ನರ ಸಂಸ್ಕೃತಿಯನ್ನು ಉಳಿಸುವ ವ್ಯವಸ್ಥಿತವಾದ ಪ್ರಯತ್ನ ನಡೆಯೋದಿಲ್ಲ. ಆದ್ದರಿಂದಾಗಿ ಅವರ ಸಾಹಿತ್ಯದ ದಾಖಲೆ ಯಾವುದೂ ಕೂಡ ಬರಹದಲ್ಲಿ ಉಳ್ಕೊಂಡಿಲ್ಲ. JF ಕೂಪರ್, ಲಾಂಗ್ಫೆಲೋ ಮತ್ತು ಮೇರಿ ಎಸ್ಟಿನ್ನರ ಕೃತಿಗಳಲ್ಲಿ ಮಾತ್ರ ನಮಗೆ ಆ ಜನರ ರೂಢಿ ಸಂಪ್ರದಾಯಗಳ ಒಂದಷ್ಟು ಮಾಹಿತಿಗಳು ನಮಗೆ ಲಭ್ಯ ಆಗ್ತವೆ. ಆರಂಭದ ವಸಾಹತು ದಿನಗಳಲ್ಲಿ ಅಂದರೆ ಆ ಒಂದು ಪರಿಸ್ಥಿತಿ ಸಾಹಿತ್ಯದ ಬೆಳವಣಿಗೆಗೆ ನೆರವಾಗುವ ಹಾಗಿರಲಿಲ್ಲ. ದೇಶದ ವಿವಿಧ ಭಾಗಗಳಲ್ಲಿ ಚೆದರಿ ಹೋಗಿ ಸ್ವತಂತ್ರವಾಗಿ ವಸಾಹತುಗಳು ಬೆಳೀತಾ ಇದ್ದಾಗ ರಾಷ್ಟ್ರೀಯ ವ್ಯಕ್ತಿತ್ವದ ಅರಿವು ಸ್ಪಷ್ಟವಾಗಿ ಮೂಡಲು ಒಂದು ಕಾಲಾವಕಾಶ ಅಗತ್ಯವಾಗುತ್ತೆ. ರೆಡ್ ಇಂಡಿಯನ್ನರ ರೂಢಿ ಸಂಪ್ರದಾಯಗಳನ್ನು ಅಲಕ್ಷ್ಯ ಮಾಡಿದ್ದುದರಿಂದ ಜಾನಪದ ಸಾಹಿತ್ಯ ಆಗಲಿ ಅಥವಾ ವಿಶ್ವಾಸಾರ್ಹ ಎನ್ಬೋದಾದ ಒಂದು ಮಹಾಕಾವ್ಯವೇ ಆಗಲಿ ಅದು ಇರಲಿಲ್ಲ. ಹೆಚ್ಚಿನ ಪ್ರಮಾಣದ ಒಂದು ವಾಚಕ ವೃಂದ ಮತ್ತು ಅಗತ್ಯವಾಗಿರ್ತಕ್ಕಂತಹ ಮುದ್ರಣ ಅಥವಾ ಪ್ರಕಟಣೆ ಈ ಥರದ ಸೌಲಭ್ಯಗಳ ಒಂದು ಅಭಾವ ಕೂಡ ಇದಕ್ಕೆ ಒಂದು ಅಡ್ಡಿ ಏನಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಳಿಯರು ಹೊಸದಾಗಿ ತಮ್ಮದೇ ಆದಂಥ ಒಂದು ರಾಜ್ಯವನ್ನು ಕಟ್ಟಲಿಕ್ಕೆ ತೊಡಗಿದ ಕಾಲ ಅದು. ಎಲ್ಲೆಲ್ಲೂ ಅನಿಶ್ಚಿತ ಪರಿಸ್ಥಿತಿ, ಉಳಿವಿಗಾಗಿ ಹೋರಾಡಬೇಕಾಗಿದ್ದ ಒಂದು ವಿಷಮ ಸನ್ನಿವೇಶ, ಇವುಗಳಿಂದ ಸಾಹಿತ್ಯದ ಬೆಳವಣಿಗೆ ಅಡ್ಡಿ ಉಂಟಾಯಿತು. ಈ ಎಲ್ಲ ಅಂಶಗಳ ಪರಿಣಾಮವಾಗಿ ಅಮೇರಿಕಾದ ಸಾಹಿತ್ಯ ತನ್ನದೇ ಆದ ರಾಷ್ಟ್ರೀಯ ಅಸ್ತಿತ್ವವನ್ನು ಅದು ಒಳಗೊಂಡು ಬೆಳಿಲಿಕ್ಕೆ 2 ಶತಮಾನಗಳಿಗೆ ಹೆಚ್ಚಿನ ಒಂದು ದೀರ್ಘ ಕಾಲಾವಧಿಯನ್ನು ಅದು ತಗೊಳ್ತು ಮತ್ತು ಅದಕ್ಕಷ್ಟು ಅಗತ್ಯ ಆಗಿತ್ತು. ಈ ಒಂದು ಅವಧಿಯಲ್ಲಿ ಬಹುಮಟ್ಟಿಗೆ ಬ್ರಿಟಿಷ್ ಮಾದರಿಗಳ ಅನುಕರಣೆಯಾಗಿಯೇ ಅದು ಉಳಿದಿದೆ ಅನ್ನೋದನ್ನು ಗಮನಿಸಬೇಕು. ವಸಾಹತು ಯುಗದ ಸಾಹಿತ್ಯ ನೋಡೋದಾದರೆ ಅಂದರೆ 1607ರಿಂದ 1765 ಬ್ರಿಟಿಷ್ ಜಾಕೋಬಿಯನ್ ಪ್ಯೂರಿಟನ್ ರಾಜತ್ವದ ಒಂದು ಪುನರುದಯ ಮತ್ತು ನಿಯೋ ಕ್ಲಾಸಿಕಲ್ ಪ್ರಭಾವಗಳಿಂದ ಬಹಳ ಮಟ್ಟಿಗೆ ರೂಪ ತಳೆದದ್ದು. ಅಂದರೆ ಇಲ್ಲಿ ಸಮೀಕ್ಷೆಗಳು, ಪ್ರವಾಸ ಸಾಹಿತ್ಯಗಳು, ವೃತ್ತಾಂತಗಳು, ಧಾರ್ಮಿಕ ಮತಶಾಸ್ತ್ರ ಥಿಯೋಲಾಜಿ ಅಂತ ಏನು ಕರಿತೇವೆ ಆ ಥಿಯೋಲಾಜಿಕಲ್ ಆದ ಬರಹಗಳು, ದಿನಚರಿಗಳು ಮತ್ತು ಪ್ಯೂರಿಟನ್ ಪದ್ಯಗಳು ಬಹುಪಾಲು ಇವನ್ನೇ ಒಳಗೊಂಡಿತ್ತು. ಅದರಲ್ಲಿ ಸಮೀಕ್ಷೆಗಳು ಮತ್ತು ಪ್ರವಾಸ ವೃತ್ತಾಂತಗಳು ಬರಹಗಾರರಲ್ಲಿ ಬಹಳ ಮುಖ್ಯರಾದವರೆಂದರೆ ಕ್ಯಾಪ್ಟನ್ ಜಾನ್ ಸ್ಮಿತ್ ಮತ್ತು ವಿಲಿಯಾ ಬರ್ಟ್ರಮ್
ಕಾಟನ್ ಮ್ಯಾಥರ್ ಮತ್ತು ವಿಲಿಯಂ ಬ್ರಾಡ್ಫರ್ಡರ್ ಇವರು ಈ ಪ್ಯೂರಿಟನ್ ದೃಷ್ಟಿಕೋನದಿಂದ ಕೆಲವು ವೃತ್ತಾಂತಗಳನ್ನು ರಚನೆ ಮಾಡ್ತಾರೆ. ಬಹಳ ಪರಿಣಾಮಕಾರಿಯಾದ ಉಪದೇಶ ಭಾಷಣಗಳನ್ನು ಮಾಡ್ತಾ ಇದ್ದಂಥ ಜೋನತ್ನ ಎಡ್ವರ್ಡ್ಸ್ ಕಾಲದಲ್ಲಿ, ಈ ಕಾಲದ ಬಹಳ ಮುಖ್ಯ ಧರ್ಮಶಾಸ್ತ್ರ ಅಂದರೆ ಥಿಯಾಲಜಿಕಲ್ ರೈಟಿಂಗಿನ ಕರ್ತೃ ಆ್ಯನ್ ಬ್ರಾಡ್ ಸ್ಟ್ರೀಟ್ ಮತ್ತು ಎಡ್ವರ್ಡರ್ ಟೈಲರ್ ಇವರೆಲ್ಲ ಕಾಲದಲ್ಲಿ ಬರೋ ಮುಖ್ಯ ಪ್ಯೂರಿಟನ್ ಕವಿಗಳು. ಕ್ರಾಂತಿಯ ಅಂದರೆ 1765ರಿಂದ 1780 ಮತ್ತು ಅದರ ಮುಂದಿನ ಕಾಲದಲ್ಲಿ ಈ ಪತ್ರಿಕೋದ್ಯಮ ಮತ್ತು ಸಾಹಿತ್ಯಗಳು ತುಂಬ ಗಮನಾರ್ಹವಾಗಿ ಒಟ್ಟೊಟ್ಟಿಗೆನೆ ಬೆಳೆದು, ಪತ್ರಿಕಾ ಪ್ರಬಂಧ ಇರ್ಬೋದು, ಕಾಲ್ಪನಿಕ ಸಾಹಿತ್ಯ ಇರ್ಬೋದು, ನಾಟಕ ಸಾಹಿತ್ಯ, ಈ ಥರದ ಹೊಸ ಹೊಸ ರೂಪಗಳು ಈ ಅವಧಿಯಲ್ಲಿ ರೂಪುಗೊಳ್ತವೆ. ಪತ್ರಿಕೋದ್ಯಮ ಮತ್ತು ಪ್ರಬಂಧ ಬರವಣಿಗೆಯಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಹೊಸ ಒಂದು ಹಾದಿ ತುಳಿತನ. ಅವನ ಆತ್ಮವೃತ್ತ ಅಮೇರಿಕ ಸಾಹಿತ್ಯದ ಬಹಳ ಶ್ರೇಷ್ಠ ಕೃತಿಗಳಲ್ಲಿ ಒಂದೆನಿಸಿದೆ. ಕ್ರಾಂತಿ ಯುಗದ ವಿವಾದಾತ್ಮಕ ಬರವಣಿಗೆಯ ಒಂದು ರಾಶಿಯಲ್ಲಿ ಥಾಮಸ್ ಪೇನ್, ಜೆಫರ್ಸನ್, ಹ್ಯಾಮಿಲ್ಟನ್ ಇವರ ಕೃತಿಗಳು ಉಳ್ಕೊಂಡು ಬಂದಿವೆ. ಕ್ರೈವ್ಕರ್ ಮತ್ತು ಜಾನ್ ಪುಲ್ಮನ್ ಈ ಕಾಲದ ಬಹಳ ಮುಖ್ಯ ಗದ್ಯ ಬರಹಗಾರರು. ಇವುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದು ಕ್ರಾಂತಿಯ ಕಾಲದಲ್ಲಿ ಬಂದಿರತಕ್ಕಂತಹ ಮುಖ್ಯ ಬರಹಗಾರರು. ಮತ್ತೊಮ್ಮೆ ನೆನ್ಪು ಮಾಡಿಕೊಳ್ಳಿ, 1765ರಿಂದ 1783 ಈ ಕಾಲದಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಇವೆಲ್ಲ ಒಟ್ಟೊಟ್ಟಿಗೆ ಬೆಳೆದು ಬಂದವು. ಆಗ್ಲೇ ಈ ಪತ್ರಿಕಾ ಪ್ರಬಂಧಗಳು, ಕಾಲ್ಪನಿಕ ಸಾಹಿತ್ಯ, ನಾಟಕ, ಈ ಥರದ ಸಾಹಿತ್ಯದ ಪ್ರಕಾರಗಳು ಹುಟ್ಕೊಂಡ್ವು. ಪತ್ರಿಕೋದ್ಯಮ ಪ್ರಬಂಧ ಬರವಣಿಗೆಯಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಹೊಸದೊಂದು ಹಾದಿ ತುಳಿತಾನೆ. ಆತನ ಆತ್ಮವೃತ್ತಾಂತ ಅದು ಅಮೇರಿಕ ಸಾಹಿತ್ಯದ ಅತ್ಯುತ್ತಮ ಕೃತಿಗಳಲ್ಲಿ ಒಂದು. ಮತ್ತೆ ಕ್ರಾಂತಿಯುಗದ ವಿವಾದಾತ್ಮಕ ಬರವಣಿಗೆಯ ಒಂದು ದೊಡ್ಡ ಪಟ್ಟಿ ಇದೆ. ಅದರಲ್ಲಿ ಥಾಮಸ್ ಪೇನ್, ಜೆಫರ್ಸನ್, ಹ್ಯಾಮಿಲ್ಟನ್ರ ಕೃತಿಗಳು ಅವು ಉಳಿದಿವೆ. ಕ್ರೈವ್ಕರ್, ಜಾನ್ ಉಲ್ಮನ್ ಈ ಕಾಲದ ಬಹಳ ಮುಖ್ಯ ಗದ್ಯ ಬರಹಗಾರರು. ಕಾವ್ಯ ಕ್ಷೇತ್ರದಲ್ಲಿ ಫಿಲಿಪ್ ಫ್ರೈನು ಮತ್ತು ಕನೆಕ್ಟಿಕಟ್ ಇವರು ಅವರ ಸಾಹಿತ್ಯ ಸೃಷ್ಟಿ ಇದೆಯಲ್ಲ, ಇದು ಮತ್ತೆ ನಿಯೋ ಕ್ಲಾಸಿಸಮ್ ವಿಧಾನ ಮತ್ತು ಆಗ್ತಾನೆ ಬಲಗೊಳ್ತಾ ಇದ್ದ ರೊಮ್ಯಾಂಟಿಕ್ ವಿಧಾನದ ಪ್ರಭಾವವನ್ನು ತೋರಿಸುತ್ತೆ. ಸಾಹಿತ್ಯವನ್ನೇ ವೃತ್ತಿಯಾಗಿ ಸ್ವೀಕರಿಸಿದ ಅಮೇರಿಕಾದ ಮೊದಲ ಬರಹಗಾರ ಚಾರ್ಲ್ಸ್ ಬ್ರಾಗ್ಡನ್ ಬ್ರೌನ್, ಅಮೇರಿಕಾದ ಮೊದಲನೆಯ ಪ್ರಮುಖ ಕಾದಂಬರಿಕಾರ. ಶೆಲ್ಲಿ ಮತ್ತು ಗಾಡ್ವಿನ್ನರು ಇವನ ಗಾಥಿಕ್ ಕಾದಂಬರಿಗಳನ್ನು ಮೆಚ್ಚಿದ್ರು. ಇವನು ಪೋ ಮತ್ತು ಹಾಥಾರ್ನರ ಮೇಲೆ ಪ್ರಭಾವ ಬೀರಿದವನು. ಮುಖ್ಯ ಸಾಹಿತ್ಯ ರೂಪಗಳಲ್ಲಿ ಕಡೆಯಲ್ಲಿ ಅವತರಿಸಿದ್ದು ಮತ್ತು ನಿಧಾನವಾಗಿ ಬೆಳೆದು ಬಂದದ್ದು ನಾಟಕನೇ. ಅಮೇರಿಕಾದ ನಾಟಕ ಚರಿತ್ರೆ ಪ್ರಾರಂಭದ ಅತಿ ಮುಖ್ಯ ಹೆಸರಂದ್ರೆ ವಿಲಿಯಂ ಡನ್ಲಾಪ್ನದು. ಇವ ನಾಟಕಕಾರನೂ ಹೌದು, ನಾಟಕಗಳನ್ನು ಸಜ್ಜುಗೊಳಿಸುವವನು ಹೌದು, ಅಂದ್ರೆ ಪ್ರೊಡ್ಯೂಸರ್, ನಾಟಕ ಮಂದಿರದ ವ್ಯವಸ್ಥಾಪಕನೂ ಆಗಿದ್ದ. ಆದರೆ 20ನೇ ಶತಮಾನದ ಆದಿ ಭಾಗದವರೆಗೆ ಈ ದೇಶದಲ್ಲಿ ಅತ್ಯುತ್ತಮ ಎನ್ನಬಹುದಾದಂಥ ನಾಟಕಗಳು ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ. 19ನೇ ಶತಮಾನ ಆದಿ ಭಾಗದಲ್ಲಿ ಅಮೇರಿಕದ ಸಾಹಿತ್ಯ ಇನ್ನು ಇಂಗ್ಲಿಷ್ ಸಾಹಿತ್ಯದ ಮಾದರಿಯನ್ನೇ ಇಟ್ಕೊಂಡು ಮುಂದುವರಿತಾ ಇದ್ರು. ಕ್ರಮೇಣ ಅದು ಇಂಗ್ಲೆಂಡ್ನಲ್ಲಿ ಕೂಡ ಒಂದು ರೀತಿ ಮನ್ನಣೆ ಪಡೀಲಿಕ್ಕೆ ಶುರುವಾಯಿತು. ಅಂದರೆ ಅಮೇರಿಕಾದ ಸಾಹಿತ್ಯ ಪ್ರಾಯಶಃ ಇಂಗ್ಲೆಂಡ್ನಲ್ಲೂ ಜನಮನ್ನಣೆಯನ್ನು ಗಳಿಸಿದ ಮೇಲೆ ಅಮೇರಿಕಾದ ಮೊದಲ ಬರಹಗಾರ ಅಂದರೆ ಆ ದೃಷ್ಟಿಯಿಂದ ವಾಷಿಂಗ್ಟನ್ ಇರ್ವಿಂಗ್. ಅಂದರೆ ಇಂಗ್ಲೆಂಡ್ನಲ್ಲಿ ಜನರ ಮನ್ನಣೆಯನ್ನು ಗಳಿಸಿದ ಅಮೇರಿಕಾದ ಮೊದಲ ಬರಹಗಾರ, ಅಂದರೆ ಇಂಗ್ಲೆಂಡ್ನವ್ರು ಮೆಚ್ಚಿಕೊಂಡು ಮೊದಲನೇ ಬರಹಗಾರ ಅಮೇರಿಕಾದವನು ವಾಷಿಂಗ್ಟನ್ ಇರ್ವಿಂಗ್. ಬಹು ಮುಖ್ಯ ಶಕ್ತಿ ಪಡೆದ ಆತ ಸಣ್ಣ ಕಥೆಗಳನ್ನು, ಚರಿತ್ರೆ, ಜೀವನ ಚರಿತ್ರೆಗಳನ್ನು ರಚನೆ ಮಾಡ್ತಾನೆ.
ಜೇಮ್ಸ್ ಫೆನಿಮೋರ್ ಕೂಪರ್ ಸ್ಥಳೀಯ ಹಿನ್ನೆಲೆ ಹೊಂದಿದಂತಹ ಚಾರಿತ್ರಿಕ ಕಾದಂಬರಿಗಳನ್ನು ರಚನೆ ಮಾಡ್ತಾರೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಹೊಸ ಇಂಗ್ಲೆಂಡು ಸಂಯುಕ್ತ ಸಂಸ್ಥಾನಗಳ ಚಟುವಟಿಕೆಯ ಕೇಂದ್ರವಾಗುತ್ತೆ. ಅಂದಿನ ಬರಹಗಾರರಲ್ಲಿ ಇನ್ನೂ ಬ್ರಿಟಿಷ್ ಮಾದರಿಯನ್ನೇ ಅನುಸರಿಸುತ್ತಿದ್ದಂತಹ ಸಂಪ್ರದಾಯವಂತರದು ಮತ್ತು ಅಮೇರಿಕಾದ ನವೋದಯದವರದು, ಈಗ ಎರಡು ಮುಖ್ಯ ಪಂಥಗಳನ್ನು ನಾವಲ್ಲಿ ಕಾಣ್ತೇವೆ. ಅಂದರೆ 19ನೇ ಶತಮಾನದ ಮಧ್ಯಭಾಗಕ್ಕೆ ಒಂದು ರೀತಿ ಹೊಸ ಇಂಗ್ಲೆಂಡು ಮತ್ತು ಸಂಯುಕ್ತ ಸಂಸ್ಥಾನದ ಚಟುವಟಿಕೆಗಳ ಸೆಂಟರ್ ಅಥವಾ ಕೇಂದ್ರ ಆಗುತ್ತೆ. ಅದು ಆವತ್ತಿನ ಬರಹಗಾರರಲ್ಲಿ ಬ್ರಿಟಿಷ್ ಮಾದರಿಯನ್ನೇ ಅನುಸರಿಸ್ತಾ ಇದ್ದಂಥ ಸಂಪ್ರದಾಯವಂತರದ್ದು ಒಂದು ಕಡೆ, ಮತ್ತೊಂದು ಕಡೆ ನವೋದಯದ ಅಮೇರಿಕಾದ ನವೋದಯದವರು ಅನ್ನುವಂಥ ಎರಡು ಪಂಥಗಳನ್ನು ನಾವು ಗುರುತಿಸ್ಬೋದು. ಈ ಸಾಂಪ್ರದಾಯಿಕ ಗುಂಪಿನಲ್ಲಿ H.W. ಲಾಂಗ್ಫೆಲೋ, W.C. ಬ್ರಯಾಂಟ್, J.G. ವಿಟಿಯರ್ ಮೊದಲಾದ ಕವಿಗಳು, O.W. ಹೋಮ್ಸ್, J.R. ಲೋವೆಲ್ ಮೊದಲಾದ ಪ್ರಬಂಧಕಾರರು ಇದ್ದಾರೆ. ಒಟ್ಟಿನಲ್ಲಿ ಇವರು ಸೃಷ್ಟಿಯಲ್ಲಿ ಕಾಣೋದು ಒಂದು ರೀತಿ ಕಳೆಗೂಡಿದ ಭಾವನಾ ಪ್ರಧಾನವಾದದ್ದು, ಅಂದರೆ ರೊಮ್ಯಾಂಟಿಸಿಸಮ್. ಆದ್ರಿಂದ ಇವರಲ್ಲಿ ಸತ್ವ ಆಗಲಿ ತನ್ನತನವನ್ನಾಗಲಿ ಸಹಜವಾಗಿಯೇ ಗುರುತಿಸ್ಬೋದು. ಅಮೇರಿಕಾದ ಒಂದು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಸಾಹಿತ್ಯದ ಮಾತು ಅಥವಾ ಸಾಹಿತ್ಯವಾಣಿ ಅಂತ ಹೇಳೋದಾದರೆ ಅದು ಮೊದಲು ಕೇಳಿ ಬಂದದ್ದು ನವೋದಯದ ಗುಂಪಿನಿಂದ. ಈ ಗುಂಪಿನಲ್ಲಿ ನ್ಯೂ ಇಂಗ್ಲೆಂಡಿನವರು ಎನಿಸಿರ್ತಕ್ಕಂಥ ಎಮರ್ಸನ್, ಥೊರೋ ಹಾರ್ಥಾನ್ ಮತ್ತು ಅಂಥದೇ ಮನೋವೃತ್ತಿಯುಳ್ಳಂತಹ ಕೃತಿಗಳನ್ನು ರಚಿಸಿದ ಮೆಲ್ವಿನ್, ವಿಟ್ಮನ್ ಮತ್ತು ಪೋ ಇವರೆಲ್ಲರೂ ಕೂಡ ಇಲ್ಲಿ ಸೇರಿದ್ರು ಅನ್ನೋದನ್ನು ಗಮನಿಸಬೇಕು. ಅಮೇರಿಕಾದ ನವೋದಯ ಬರಹಗಾರರು ರೊಮ್ಯಾಂಟಿಕ್ ಬರಹಗಾರರೇ. ಅಮೇರಿಕಾದ ನವೋದಯ ಬರಹಗಾರರು ಅಂತ ನಾವೇನು ಹೇಳ್ತೇವೆ ಅವರು ಒಂದು ರೀತಿ ರೊಮ್ಯಾಂಟಿಕ್ ಬರಹಗಾರರೇ. ಆದರೆ ಇವರದ್ದು ಕಳೆಗುಂದಿದ ಬೇರೆ ಎಲ್ಲಿಂದಲೋ ಕಡತಂದ ರೊಮ್ಯಾಂಟಿಸಮ್ ಅಲ್ಲ. ಇಂಗ್ಲಿಷ್ ರೊಮ್ಯಾಂಟಿಕ್ ಬರಹಗಾರರನ್ನ ಅನುಕರಣೆ ಮಾಡದೇನೆ ಆ ಬರಹಗಾರರಿಗೆ ಒಂದು ಚೇತನವಿತ್ತ ಪ್ಲಟಾನಿಸಮ್, ಅಂದರೆ ಜರ್ಮನ್ ಅನುಭವ ದರ್ಶನ ಇರ್ಬೋದು, ಪಾಶ್ಚಾತ್ಯ ಅನುಭವ ಇರ್ಬೋದು, ಹಿಂದೂ ವೇದಾಂತ, ಈ ಬೇರೆ ಬೇರೆ ಮೂಲ ವಾಹಿನಿಗಳ ಕಡೆ ಇವರು ಆಗ ಚಲಿಸ್ತಾರೆ. ಮುಖ್ಯವಾಗಿ ಎಮರ್ಸನ್, ಥೊರೋ, ವಿಟ್ಮನ್ ಇವರು ಈ ಉಪನಿಷತ್ತು ಗೀತಾ ವಿಚಾರಗಳಿಂದ ಇವರು ವಿಶೇಷವಾಗಿ ಪ್ರಭಾವಿತರಾಗ್ತಾರೆ. ಯುರೋಪಿನವರನ್ನ ಗೊತ್ತು ಗುರಿಯಿಲ್ಲದೆ ಅನುಕರಿಸೋದನ್ನು ಬಿಟ್ಟು ಆತ್ಮಶೋಧನೆಯಿಂದ ತಮ್ಮ ವೈಯಕ್ತಿಕ ಸಾಮರ್ಥ್ಯ ಗುರಿಗಳನ್ನು ಅರಿತುಕೊಳ್ಳುವ ಹಾಗೆ ಎಮರ್ಸನ್ ತನ್ನ ದೇಶದವರನ್ನ ತನ್ನ ಪ್ರಬಂಧಗಳಲ್ಲಿ ಆತ ಪ್ರೇರೇಪಣೆ ಮಾಡ್ತಾನೆ. ಅಮೇರಿಕನ್ನರಲ್ಲಿ ಬೆಳೀತಾ ಇದ್ದಂಥ ಈ ಐಹಿಕ ಭೋಗ ಪ್ರವೃತ್ತಿಯ ವಿರುದ್ಧ ಬಹಳ ಪ್ರಬಲವಾದ ಪ್ರತಿಭಟನೆಯನ್ನ ಥೊರೋ ತೋರಿಸ್ತಾನೆ. ಅವನ ಜೀವನವೇ ಅದಕ್ಕೆ ಮೇಲ್ಪಂಕ್ತಿ ಆಗುತ್ತೆ. ತನ್ನ ಕಾದಂಬರಿಗಳು ಮತ್ತು ಸಣ್ಣ ಕಥೆಗಳ ಮಾಲೆಯಲ್ಲಿ ಹತಾನರ್, ಪ್ಯೂರಿಟನ್ನರ ಮನಸ್ಸಿನಲ್ಲಿದ್ದ ಅಶಾಂತಿ ಹೋರಾಟಗಳಿಗೆ ಒಂದು ಜೀವವನ್ನ, ಆ ಜೀವಂತ ರೂಪವನ್ನ ಕೊಡ್ತಾನೆ. ಮೆಲ್ವಿನ್ ಸಮುದ್ರದ ಮೇಲಿನ ಜೀವನವನ್ನ ನಿಷ್ಠುರ ವಾಸ್ತವಿಕತೆಯೊಡನೆ ರಂಜಕವೂ ಮತ್ತು ಸಾಂಕೇತಿಕ ಅನುಸ್ವರದೊಡನೆ ಓವರ್ ಟೋನ್ ಅಂತ ನಿರೂಪಿಸ್ತಾರೆ. ಎಮರ್ಸನ್ನ ಸಾಹಿತ್ಯ ದೃಷ್ಟಿಕೋನಕ್ಕೆ ಸ್ವಲ್ಪ ಮಟ್ಟಿಗೆ ವಿರೋಧವಾಗಿತ್ತು ಪೋಪನ ದೃಷ್ಟಿಕೋನ. ಆದರೂ ಅವನು ತನ್ನ ಮತ್ತು ಅವನ ಪಂಥದ ಜೊತೆಗೆ ನಿಕಟ ಸಂಬಂಧ ಅವನು ಹೊಂದಿದ್ದ. ಅವನ ಕಥೆಗಳಲ್ಲಿ ಕಂಡು ಬರೋದು ಭೀಕರತೆ ಮತ್ತು ವಿಚಿತ್ರ ಕಲ್ಪನೆಗಳ ಒಂದು ಚಿತ್ರಣ. ಅವನ ಕಾವ್ಯ ವಿಚಾರ ಸರಣಿ ಅಥವಾ ಪದ್ಧತಿಗಳು ಫ್ರೆಂಚ್ ಪ್ರತೀಕ ಪಂಥದವರ ಮೇಲೆ ಬಹಳ ಪ್ರಬಲವಾದ ಪರಿಣಾಮವನ್ನು ಉಂಟು ಮಾಡ್ತವೆ. ಅಮೇರಿಕಾದ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದ ವಿಟ್ಮನ್ ಈ ವಿಷಯದ ಆಯ್ಕೆಯಲ್ಲೂ ಶೈಲಿಯಲ್ಲೂ ಹೊಸ ಮಾರ್ಗವನ್ನೇ ತುಳಿದು ನಾಡಿನ ಅತ್ಯಂತ ಶ್ರೇಷ್ಠ ಕವಿ ಎಂದು ಈತ ಖ್ಯಾತಿ ಗಳಿಸ್ತಾನೆ. ಸಂಯುಕ್ತ ಸಂಸ್ಥಾನಗಳ
ರಾಜಕೀಯ ಮತ್ತು ಸಾಮಾಜಿಕ ಚರಿತ್ರೆಯಲ್ಲಿ ಒಳ ಯುದ್ಧ, ಕೋಲ್ಡ್ ವಾರ್ ಅಂತೀವಲ್ಲ, 1861-65 ಎಂಥ ಪರಿಣಾಮಕಾರಿ ಘಟನೆಯೋ ಅದು ಆವತ್ತಿನ ಸಾಹಿತ್ಯದ ಬದಲಾವಣೆಯಲ್ಲೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿತ್ತು. ಯಾಕಂದ್ರೆ ಈ ಒಳ ಯುದ್ಧದ ಮುಂದಿನ ವರ್ಷಗಳಲ್ಲಿ ಮಾರ್ಕ್ ಟ್ವೇನ್ನ ಪ್ರಸಿದ್ಧ ವರ್ಣನೆಯಂತೆ ಹೊರ ಒಳಪಿನ ಯುಗದಲ್ಲಿ, ಅಂದ್ರೆ ದಿ ಗಿಲ್ಡೆಡ್ ಏಜ್, ಅಂದ್ರೆ ರಾಜಕೀಯದಲ್ಲಿ ನೀತಿ ಭ್ರಷ್ಟ ಜೀವನ, ನಗರ ಜೀವನ ಮತ್ತು ಯಾಂತ್ರಿಕ ಸಾಧನಗಳ ವೃದ್ಧಿಗೆ ದಾರಿ ಮಾಡಿಕೊಟ್ಟ ವೈಜ್ಞಾನಿಕ ಕೈಗಾರಿಕೆಗಳ ಮುನ್ನಡೆ, ವಲಸೆ ಬಂದವರ ಸಂಖ್ಯೆ ಹೆಚ್ಚಾದಂತೆ ಜನ ಪಶ್ಚಿಮದ ಪ್ರಾಂತ್ಯಗಳನ್ನು ಆಕ್ರಮಿಸಿದ್ದು, ಇದೆಲ್ಲದರ ಪರಿಣಾಮವಾಗಿ ಈ ದೇಶದ ಪ್ರಾಂತ್ಯದ ಎಲ್ಲೆಗಳು ಮಾಯವಾಗಿದ್ದು ಮತ್ತು ಇಂಥ ಅನೇಕ ಘಟನೆಗಳು ಆ ಕಾಲದ ಬಹಳ ಮುಖ್ಯ ಮನೋವೃತ್ತಿಯಲ್ಲಿ ದೊಡ್ಡ ಪರಿಣಾಮಕಾರಿಯಾದ ಪರಿವರ್ತನೆಯನ್ನು ಉಂಟು ಮಾಡ್ತಾರೆ. ಆ ಪರಿವರ್ತನೆ ಸಹಜವಾಗಿ ಸಾಹಿತ್ಯ ಕ್ಷೇತ್ರಕ್ಕೂ ಹರಡುತ್ತೆ. ಆಗ ಭಾವನಾ ಪ್ರಾಧಾನ್ಯವಾದಂತಹ ಸಾಹಿತ್ಯ ರಚನೆ ಕುಗ್ತಾ ವ್ಯಾವಹಾರಿಕ ರೀತಿ ನೀತಿಗಳು ಬೆಳೀತಾ ಹೋಗ್ತವೆ. ಮುಂದೆ ಕಾದಂಬರಿ ಕ್ಷೇತ್ರ ಅದು ವಿಸ್ತೃತಗೊಳ್ತಾ ಹೋಯಿತು. W.D. ಹವೆಲ್ಸನ ಕಾದಂಬರಿಗಳಿಗೆ ಸಾಮಾಜಿಕ ಸ್ಥಿತಿ ಅದು ವಸ್ತುವಾಯಿತು. ಹೆನ್ರಿ ಜೇಮ್ಸ್ ವಾಸ್ತವಿಕ ಮನೋವಿಶ್ಲೇಷಣಾ ಕಾದಂಬರಿಗಳನ್ನು ಬರೆದು ಆಧುನಿಕ ಬ್ರಿಟಿಷ್ ಮತ್ತು ಅಮೇರಿಕನ್ ಕಾದಂಬರಿಕಾರರ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಾರೆ. ಸ್ಟೀಫನ್ ಕ್ರೇನ್, ಜಾಕ್ ಲಂಡನ್, ಫ್ರಾಂಕ್ ನಾರಿಸ್ರ ಕೈಯಲ್ಲಿ ಈ ವಾಸ್ತವಿಕತೆ ಸ್ವಾಭಾವಿಕತಾವಾದವಾಗಿ ಬೆಳೆಯುತ್ತೆ. ಅಂದರೆ ಇದೊಂದು ರೀತಿ ನ್ಯಾಚುರಲಿಸಮ್ ಅಂತ ಹೇಳ್ತೀವಲ್ಲ, ಹಾಗೆ ವಾಸ್ತವಿಕತೆ ಸ್ವಾಭಾವಿಕತಾವಾದವಾಗಿ ಬೆಳೆಯುತ್ತೆ. ಮಾರ್ಕ್ ಟ್ವೇನ್, ಹ್ಯಾಮ್ಲಿನ್ ಗಾರ್ಲ್ಯಾಂಡ್, J.W. ಕೇಬಲ್, ಸಾರಾ ಓರ್ನ್ ಜೆವೆಟ್, ಎಡ್ವರ್ಡ್ ಅಗ್ಲ್ಸ್ಟನ್, W.G. ಸಿಮ್ಸ್, J.C. ಹ್ಯಾರಿಸ್, ಹ್ಯಾರ್ಟ್ಮಸ್ ವಾರ್ಡರ್ ಮತ್ತು ಬ್ರೆಟ್ ಹಾರ್ಟರ್ ಇವರು ಈ ವಾಸ್ತವಿಕತೆಯ ಇನ್ನೊಂದು ಫಲವಾಗಿ, ಅಂದರೆ ಅನೇಕ ಕಡೆ ಹಾಸ್ಯಭರಿತವಾಗಿದ್ದ ಪ್ರಾದೇಶಿಕ ಕತೆ ಕಾದಂಬರಿಗಳನ್ನು ಬೆಳೆಸಿದರು. ಈ ಕಾಲದ ಅತಿ ಗಣ್ಯ ಚರಿತ್ರಕಾರ ಮತ್ತು ಆತ್ಮವೃತ್ತಗಳನ್ನು ಅಥವಾ ಆತ್ಮಚರಿತ್ರೆಗಳನ್ನು ಬರೆಯುವಂತಹ ಹೆನ್ರಿ ಹ್ಯಾಡಮ್ಸ್ ಅತಿ ಮುಖ್ಯ ಕವಿ ಅಂದರೆ ಎಮಿಲಿ ಡಿಕಿನ್ಸನ್. ಅಮೆರಿಕದ ಸಾಹಿತ್ಯ ಚರಿತ್ರೆಯಲ್ಲಿ 20ನೇ ಶತಮಾನ ಅಸಾಧಾರಣ ಬೆಳವಣಿಗೆ ಮತ್ತು ವೈವಿಧ್ಯದ ಕಾಲ. ಅಮೇರಿಕನ್ ಸಾಹಿತ್ಯ ಜಾಗತಿಕ ಮನ್ನಣೆಯನ್ನು ಪಡೆದು ಸಾಹಿತ್ಯಕ್ಕಾಗಿ ನೊಬೆಲ್ ಬಹುಮಾನ ಗಳಿಸಿದ 6 ಮಂದಿಯನ್ನು ನೀಡಿದ್ದು ಇದೇ ಅವಧಿಯಲ್ಲಿ. ಬಹಳ ಮುಖ್ಯವಾದದ್ದು ಅಮೇರಿಕನ್ ಲಿಟ್ರೇಚರ್ನ ನಾವು ತುಂಬ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿದ್ದು ಈ 20ನೇ ಶತಮಾನ ನಂತರವೇ. ಅದು ತುಂಬ ಅಸಾಧಾರಣವಾಗಿ ಬೆಳೆಯುತ್ತೆ, ವೈವಿಧ್ಯಮಯವಾಗಿ ಬೆಳೆಯುತ್ತೆ, ವಿಶ್ವ ಮನ್ನಣೆಯನ್ನು ಪಡೆಯುತ್ತೆ. 6 ಜನ ನೊಬೆಲ್ ಬಹುಮಾನವನ್ನು ಪಡೀತಾರೆ ಇದು ಈ ಕಾಲದಲ್ಲಿ. ಈ ಶತಮಾನದ ಪ್ರಥಮ ದಶಕದ ಕಾವ್ಯದ ಗಮನಾರ್ಹ ವಿಕಸನವನ್ನು ಕೂಡ ಕಾಣುತ್ತೆ. ಹಾರ್ನೆಟ್ ಮೊನ್ರೋ ಸಂಪಾದಿಸಿದ ಎ ಮ್ಯಾಗಝಿನ್ ಆಫ್ ವರ್ಸ್ನಂತೆ ಕೆಲವೊಮ್ಮೆ ಕಾವ್ಯಕ್ಕೆ ಮುಡಿಪಾದ ಹೊಸ ಪತ್ರಿಕೆಗಳು ಬೆಳವಣಿಗೆ ಕೂಡ ಇದಕ್ಕೆ ತುಂಬ ನೆರವು ನೀಡ್ತವೆ. ಯಾಕಂದ್ರೆ ಕಾವ್ಯಕ್ಕಾಗಿಯೇ ವಿಶಿಷ್ಟ ಪತ್ರಿಕೆಗಳೆಲ್ಲ ಆಗ ಬರ್ತವೆ. ಶಿಕಾಗೋ ಕವಿಗಳಾದ ಕಾರ್ಲ್ ಸ್ಯಾಂಡ್ಬರ್ಗ್, ರೇಚಲ್ ಲಿಂಡ್ಸೆ, ಎಡ್ಗರ್ ಲೀ ಮಾಸ್ಟರ್ಸ್ ಇವರ ಯಶಸ್ಸು ಅಮೇರಿಕ ಸಾಹಿತ್ಯಕ್ಕೆ ಒಂದು ರಾಷ್ಟ್ರೀಯ ತಳಹದಿಯನ್ನು ಬೆಳೆಸಿಕೊಳ್ತಲಿತ್ತು ಅನ್ನೋದನ್ನು ತೋರಿಸಿಕೊಡುತ್ತೆ. ಆದರೆ ಹಳೆಯ ನ್ಯೂ ಇಂಗ್ಲೆಂಡ್ ಸಂಪ್ರದಾಯ ಇನ್ನೂ ಪ್ರಬಲವಾಗಿ ಸತ್ವಯುತವಾಗಿ ಇತ್ತು ಅನ್ನೋದನ್ನು ರಾಬರ್ಟ್ ಫ್ರಾಸ್ಟ್ ಮತ್ತು E.A. ರಾಬಿನ್ಸನ್ ಕೃತಿಗಳು ಸೂಚಿಸ್ತವೆ. ಕೋಲಾಹಲದ ಒಂದು 20ನೇ ಶತಮಾನದ ಏನಿದೆಯಲ್ಲ, 20ನೇ ಅಂದ್ರೆ ಆ ಕಾಲಘಟ್ಟದಲ್ಲಿ ಒಂದು ರೀತಿ ಹಣ, ಕಳ್ಳಬಟ್ಟಿ, ಜಾಜ್ ಸಂಗೀತದ ಯುಗದಲ್ಲಿ ಜನತೆಯ ಅಂತಃಸಾಕ್ಷಿಯಾದ ಸಾಹಿತಿ
ಅಮೆರಿಕದಲ್ಲಿ ಈ ಯುಗದ ಐಹಿಕ ಭೋಗ ವೃತ್ತಿಯನ್ನ ಹೆಚ್ಚು ಹೆಚ್ಚು ಟೀಕಿಸ್ಲಿಕ್ಕೆ ಆರಂಭ ಮಾಡ್ತಾನೆ. ಸಿಂಕ್ಲೇರ್, ಲೆವಿಸ್ನ ಕಾದಂಬರಿಗಳು ಇದಕ್ಕೆ ಒಳ್ಳೆ ನಿದರ್ಶನ. ಗರ್ಟ್ರೂಡ್ ಸ್ಟೀನ್, ಟಿ.ಎಸ್. ಎಲಿಯಟ್, ಎಜ್ರಾ ಪೌಂಡ್, ಹೆಮಿಂಗ್ವೇ ಅಂತ ಅಮೇರಿಕನ್ ಬರಹಗಾರರು. ಅಂದರೆ ನೀವೆಲ್ಲ 20ನೇ ಶತಮಾನದ 19ನೇ ಶತಮಾನದ 20ರ ದಶಕ ಅಂತ ಹೇಳ್ಬೋದು. 20ನೇ ಶತಮಾನದ 20ರ ದಶಕ ಅಂದರೆ ಅದು 1920ರ ಸರಿಸುಮಾರು. ಅಂದರೆ ಆ ಕಾಲದಲ್ಲಿ ಒಂದು ರೀತಿ ಸುಲಭದ ಹಣ ಇರ್ಬೋದು, ಅಥವಾ ಬೇರೆ ಬೇರೆ ಮಧ್ಯ ಅಥವಾ ಜಾರ್ಜ್ ಸಂಗೀತ, ಇದರಲ್ಲಿ ಎಲ್ಲೋ ಒಂದು ಕಡೆ ಜನರ ಅಂತಃಸಾಕ್ಷಿಯಾಗಿ ಸಾಹಿತಿ ಈ ಅಮೇರಿಕದಲ್ಲಿ ಹೆಚ್ಚು ಪ್ರಚುರ ಪಡ್ಕೊಳ್ತಾ ಇದ್ದಂತಹ ಈ ಐಹಿಕ ಭೋಗ ಪ್ರವೃತ್ತಿ ಇದೆಯಲ್ಲ, ಅದರ ಟೀಕೆ ಶುರುವಾಗುತ್ತೆ. ಇದನ್ನ ಸಿಂಕ್ಲೇರ್ ಲೆವಿಸ್ನ ಕಾದಂಬರಿಗಳು ಇದಕ್ಕೊಂದು ಒಳ್ಳೆ ನಿದರ್ಶನ. ಗರ್ಟ್ರೂಡ್ ಸ್ಟೇನ್, ಟಿ.ಎಸ್. ಎಲಿಯಟ್, ಎಜ್ರಾ ಪೌಂಡ್, ಹೆಮಿಂಗ್ವೇ ಈ ಬರಹಗಾರರು ತಮ್ಮ ಕಾಲಘಟ್ಟದ ಈ ಅನೈತಿಕ ಒಂದು ಮನೋಧರ್ಮವನ್ನು ವಿರೋಧಿಸಿ ಸ್ವಇಚ್ಛೆಯಿಂದ ತಮ್ಮ ಅಮೇರಿಕದ ಪೌರತ್ವವನ್ನೇ ತ್ಯಜಿಸ್ತಾರೆ. ಈ ಪರಿತ್ಯಾಗ ಎಲಿಯಟ್, ಪೌಂಡ್ಸ್, ಕಮಿಂಗ್ಸ್, ಮೇರಿಯಾ ಮೂರ್, ವಾಲೆಸ್ ಸ್ಟೀವನ್ಸ್ರ ಕೃತಿಗಳಲ್ಲಿ ಅವರ ವಿಶೇಷವಾಗಿ ಕಾವ್ಯದ ಒಂದು ಸಂಕೀರ್ಣತೆ ಇರ್ಬೋದು, ಕ್ಲಿಷ್ಟತೆ, ಅಸ್ಪಷ್ಟತೆಗೆ ಈ ಸಂದರ್ಭ ಕಾರಣ ಆಗುತ್ತೆ. ಆಗಲೇ ನಾಟಕದಲ್ಲಿ ನವೋದಯ ಶುರುವಾಗುತ್ತೆ. ಅದರ ಪರಿಣಾಮವಾಗಿ ಪ್ಯೂರಿಟ್ನ ಈ ಧರ್ಮಜ್ಞಾನದ ಆಳ ಇದೆಯಲ್ಲ, ಅದನ್ನು ಯಶಸ್ವಿಯಾಗಿ ಶೋಧಿಸಿ ನೋಡುವ ಮತ್ತು ನಾಟಕ ತಂತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಪ್ರಥಮ ಅಮೇರಿಕನ್ ನಾಟಕಕಾರ ಯೂಜಿನ್ ಒನೀಲ್ ಅನ್ನುವಂಥವ್ರು. ವಾಲ್ ಸ್ಟ್ರೀಟ್ ಕುಸಿದ ತರುವಾಯ ಬಂದ ಮುಗ್ಗಟ್ಟಿನ ಅವಧಿ ಅಂತ ಕರೀತಾರೆ. ಅಂದರೆ 1929ರಿಂದ 1941. ಆ ಅವಧಿಯಲ್ಲಿ ಬೆಳೀತಾ ಇದ್ದಂತಹ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯ ಒಂದು ವಿಶಿಷ್ಟ ಧ್ವನಿ ಆಚರ್ ಬಾಲ್ಡ್ ಮೆಕ್ಲಿಶ್. ಅವನ ಕಾವ್ಯದಲ್ಲಿ ಮತ್ತು ಸ್ಟೀನ್ ಬೆಕ್ನ ಕೆಲವು ಕಾದಂಬರಿಗಳಲ್ಲಿ ಅದು ಕೇಳಿ ಬರುತ್ತೆ. ಸ್ಟೀನ್ ಬೆಕ್ ಸಹಾನುಭೂತಿಯುತವೂ ಹಾಸ್ಯ ಮಿಶ್ರಣವೂ ಆದ ತನ್ನ ನಿರೂಪಣೆಯಲ್ಲಿ ಕ್ಯಾಲಿಫೋರ್ನಿಯಾದ ಗ್ರಾಮೀಣ ಜೀವನದ ಒಂದು ಪ್ರಾದೇಶಿಕ ಕಥೆಯ ಸಂಪ್ರದಾಯವನ್ನು ಮುಂದುವರಿಸ್ತಾನೆ. ಅಜ್ಞಾತ ದಕ್ಷಿಣ ಮನೋಧರ್ಮವನ್ನು ಶೋಧ ಮಾಡಲಿಕ್ಕೆ ಪ್ರಯತ್ನಿಸಿದ ವಿಲಿಯಂ ಫಾಕ್ನರ್ ಪ್ರಾದೇಶಿಕ ಸಂಪ್ರದಾಯ ಇನ್ನೊಬ್ಬ ಖ್ಯಾತ ಲೇಖಕ. ವಿಲ್ ಕ್ಯಾಥರ್, ಎಲೆನ್ ಗ್ಲಾಸ್ಕೋ, ಓಲ್ವಾಗ್, ವಿಲಿಯಂ ಸರಾಯನ್, ಎರ್ಸ್ಕಿನ್ ಕಾಲ್ಡ್ವೆಲ್, ಯುಡೋರಾ ವೆಲ್ಟಿ ಮತ್ತು ಆರ್.ಪಿ. ವಾರೆನ್ ರಂಥ ಬರಹಗಾರರು ಈ ಸಂಪ್ರದಾಯಕ್ಕೆ ಮುಂದೆ ವೈವಿಧ್ಯತೆಯನ್ನು ತರ್ತಾರೆ. ಅಂದರೆ ವಾಸ್ತವಿಕ ಮತ್ತು ಸ್ವಾಭಾವಿಕ ಪಂಥಗಳನ್ನು ಎಡಿತ್ ವಾರ್ಟನ್, ಹೆಮಿಂಗ್ವೇ ಬೆಳೆಸ್ತಾರೆ. ಹೆಮಿಂಗ್ವೇ ತನ್ನ ನಿರಲಂಕೃತವಾದ ಅಂದರೆ ಒಂದು ಸೊಗಸಾದ ಗದ್ಯ ಶೈಲಿಯಿಂದ ಕಥನದ ತಂತ್ರದಲ್ಲೇ ಕ್ರಾಂತಿಯನ್ನು ಉಂಟು ಮಾಡ್ತಾನೆ. ಥಾಮಸ್ ವುಲ್ಫ್ ಮನಪ್ರವೃತ್ತಿಗಳನ್ನು ಅತ್ಯಂತ ಸಮರ್ಥತೆಯಿಂದ ತನ್ನ ಕಾದಂಬರಿಗಳಲ್ಲಿ ನಿರೂಪಿಸ್ತಾನೆ. 20ನೇ ಶತಮಾನದ ಪೂರ್ವಾರ್ಧದಲ್ಲಿ ನಡೆಸಿದ ಪ್ರಯೋಗಗಳನ್ನು ರಕ್ತಗತ ಮಾಡಿಕೊಂಡು ಸಮನ್ವಯಗೊಳಿಸಿ ಬಲಗೊಳಿಸುವ ಕೆಲಸ 2ನೇ ಮಹಾಯುದ್ಧದ ಅನಂತರ ಕೂಡ ನಡೆಯುತ್ತೆ. ಜಾಕ್ ಕೆರುಹಕ್, ನಾರ್ಮನ್ ಮೇಲರ್, ಅಲೆನ್ ಗಿನ್ಸ್ಬರ್ಗ್ ಮುಂದಾಳುಗಳಾಗಿದ್ದಂಥ ಬೀಟ್ ಪೀಳಿಗೆಯ ಲೇಖಕರು ಯುದ್ಧ ನಂತರದ ಭ್ರಾಂತಿ ರಹಿತ ಮನೋಸ್ಥಿತಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅವರು ನಿರೂಪಿಸಿದರು. ರಾಲ್ಫ್ ಎಲಿನ್ಸನ್, ಜೇಮ್ಸ್ ಬಾಲ್ಡ್ವಿನ್ ರಂತಹ ನೀಗ್ರೋ ಬರಹಗಾರರ ಉದಯ ಅಮೇರಿಕನ್ ನೀಗ್ರೋಗಳಲ್ಲಿ ಬೆಳೀತಾ ಇದ್ದ ಸಾಂಸ್ಕೃತಿಕ ಒಂದು ಪರಿಪಕ್ವತೆಯ ಒಂದು ಚಿಹ್ನೆ. ಜಾನ್ ಹೊಹಾರ, ಹರ್ಮನ್ ವೌಕ್, ಅರ್ವಿನ್ ಶಾ, ಜೇಮ್ಸ್ ಜೋನ್ಸ್, ಸಾಲ್ ಬೆಲೋ ಮತ್ತು ಜೆ.ಡಿ. ಸ್ಯಾಲಿಂಗರ್ ಇವರು ಇತ್ತೀಚಿನ ಪ್ರಮುಖ ಕಾದಂಬರಿಕಾರರಲ್ಲಿ ಕೆಲವರು. ಟೆನೆಸಿ ವಿಲಿಯಮ್ಸ್ ಆರ್ಥರ್ ಮಿಲ್ಲರ್ ಪ್ರಮುಖ ನಾಟಕಕಾರ. ಕೆನೆತ್ ಫ್ಯಾಜಿನ್, ಡೆಲ್ಮೋರ್, ಶ್ವಾರ್ಟ್ಜರ್,
ಕಾಲರ್ ಶಾಪ್ರಿಯೋ, ರ್ಯಾನಾಲ್ಡ್ ಜಾರೆನ್, ಪೀಟರ್ ವಿರೇಕ್, ರಾಬರ್ಟ್ ಲವಲ್ ಇವರು ಯುವ ಕವಿಗಳಲ್ಲಿ ಪ್ರಮುಖರೆನಿಸಿದಂಥವರು. ಆನಂತರದ ವರ್ಷಗಳಲ್ಲಿ ಗಮನ ಸೆಳೆಯುವ ಕೃತಿ ರಚನೆ ಮಾಡಿದವರಲ್ಲಿ ಫಿಲಿಪ್ ಬೂತ್, ಡಬ್ಲ್ಯೂ.ಡಿ. ಸ್ನ್ಯಾಡ್ಗ್ರಾಸ್ ಮತ್ತು ಗಾಲ್ವೆ ಕ್ಲಿನತ್ ಇವರು ಈ ಒಂದು ಗುಂಪಿನಲ್ಲಿ ಸೇರಿದ್ದಾರೆ. ಅಮೇರಿಕಾದ ವಿಮರ್ಶಾತ್ಮಕ ಪಂಥಗಳು ಅಂತ ನೋಡೋದಾದ್ರೆ ಜೆ.ಜಿ. ಹುನೇಕರ್, ಇ. ಸ್ಪಿನ್ಗಾರ್ನ್ ಮತ್ತು ಎಚ್.ಎಲ್. ಮೆನ್ಕಿನ್ ಪ್ರತಿನಿಧಿಸುವ ಒಂದು ಇಂಪ್ರೆಷನಿಸ್ಟಿಕ್ ಸ್ಕೂಲ್ ಅಂತ, ಅಂದ್ರೆ ಸಮಷ್ಟಿ ಪರಿಣಾಮ ಪಂಥ, ಇಂಪ್ರೆಷನಿಸ್ಟಿಕ್ ಸ್ಕೂಲ್ ಅದು ಒಂದು ಪಂಥ. ಇ.ಪಿ. ಮೋರ್, ಇರ್ವಿಂಗ್ ಬ್ಯಾಬಿಟ್, ಎಸ್.ಪಿ. ಶರ್ಮನ್ ಮೊದಲಾದವರನ್ನೊಳಗೊಂಡ ನವೀನ ಮಾನವಾಯುತ ದಾರ್ಶನಿಕರು, ಅಂದರೆ ಸಾಮಾಜಿಕ ದಾರ್ಶನಿಕ ಮನೋವಿಶ್ಲೇಷಣಾತ್ಮಕ ವಿಮರ್ಶಕರು. ಅಂದರೆ ಉದಾಹರಣೆಗೆ ಈ ಎರಡು ಗುಂಪಿಗೆ ನಾವು ಪಟ್ಟಿ ಮಾಡೋದಾದರೆ ವಿ.ಎಲ್. ಪ್ಯಾರಿಂಗ್ಟನ್, ಕೆನೆತ್ ಬಕರ್, ವ್ಯಾನ್ವಿಕ್ ಬ್ರೂಕ್ಸ್ ಇವರು ಮೂಲ ಪಾಠದ ಸಮಗ್ರ ಸೂಕ್ಷ್ಮ ಪರೀಕ್ಷೆಗೆ ಪ್ರಾಧಾನ್ಯತೆ ಕೊಡಬೇಕೆನ್ನುವ, ಜೆ.ಸಿ. ರ್ಯಾನ್ಸಮ್, ಆಲನ್ ವೇಟ್, ಆರ್.ಪಿ. ಬ್ಲ್ಯಾಕ್ಮರ್, ವೈವರ್ ವಿಂಟರ್ಸ್, ಆರ್.ಪಿ. ವಾರ್ನ್, ಕ್ಲಿಯಾಂತ್ ಬ್ರೂಕ್ಸ್ ಈ ಪಂಥ ಈಚಿನ ಬ್ರಿಟಿಷ್ ಸಾಹಿತ್ಯ ವಿಮರ್ಶೆಯ ಮೇಲೆ ಪರಿಣಾಮಕಾರಿ ಪ್ರಭಾವವನ್ನು ಬೀರಿ. ಹೀಗೆ ಇಂಗ್ಲಿಷ್ ಸಾಹಿತ್ಯದ ಶಾಖೆಯಾಗಿ ಪ್ರಾರಂಭವಾದ ಅಮೇರಿಕನ್ ಸಾಹಿತ್ಯ ಈಗ ಆಧುನಿಕ ಜಗತ್ತಿನ ಮುಖ್ಯ ಸಾಹಿತ್ಯ ಪಂಕ್ತಿಯಲ್ಲಿ ತನ್ನ ಒಂದು ಸ್ಥಾನವನ್ನು ಗಳಿಸಿದೆ. ಪೂರ್ಣವಾಗಿ ವಿಕಾಸಗೊಂಡಿರುವ ಒಂದು ಸ್ವತಂತ್ರ ರಾಷ್ಟ್ರೀಯ ಸಾಹಿತ್ಯವಾಗಿ ಅಮೇರಿಕ ಸಾಹಿತ್ಯ ಬೆಳೆದು ಬಂದಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳೇ, ಇದು ಅಮೇರಿಕ ಸಾಹಿತ್ಯವನ್ನು ಕುರಿತ ಒಂದು ಪಕ್ಷಿ ನೋಟ. ಒಂದು ಸಂಕ್ಷಿಪ್ತವಾಗಿ ನಾನು ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ. ನಿಮಗೆ ಅಲ್ಲಿನ ಕಾಲಾನುಕ್ರಮದ ಸುದೀರ್ಘ ಇತಿಹಾಸವನ್ನು ಹೇಳೋದ್ರ ಬದಲು ಪ್ರಮುಖ ಕಾಲಘಟ್ಟಗಳಲ್ಲಿ ಕೆಲವು ಲೇಖಕರ ಹೆಸರುಗಳ ಮೂಲಕ ನಾನು ಆ ಒಂದು ಸಾಹಿತ್ಯದ ಬೆಳವಣಿಗೆಯನ್ನು ನಿಮಗೆ ಪರಿಚಯಿಸಿದ್ದೇನೆ. ಒಂದು ಪ್ರಶ್ನೆ ಇದೆ, ಸರಳವಾಗಿ ಇದಕ್ಕೆ ಉತ್ತರ ಸಿದ್ಧಪಡಿಸ್ಕೊಳ್ಳಿ. ಅಮೇರಿಕ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡ ಅಂತ ಒಂದು ಪ್ರಶ್ನೆ. ಅಮೇರಿಕ ಸಾಹಿತ್ಯವನ್ನು ಪರಿಚಯಿಸಿ. ಪರಾಮರ್ಶನ ಕೃತಿಗಳಿದ್ದಾವೆ. ಮುಖ್ಯವಾಗಿ ನೀವು ಕನ್ನಡ ವಿಶ್ವಕೋಶ ಇದೆ ಮೈಸೂರು ವಿಶ್ವವಿದ್ಯಾನಿಲಯದ್ದು, ಅದರಲ್ಲಿ ನಿಮಗೆ ಭಾಳ ಸರಳವಾಗಿ ಅಮೇರಿಕ ಒಂದು ಸಾಹಿತ್ಯವನ್ನು ಕುರಿತಂಥ ಟಿಪ್ಪಣಿ ಇದೆ, ಅದು ಸಾಕಾಗ್ಬೋದು ಅನಿಸುತ್ತೆ. ಅದನ್ನು ಇಟ್ಕೊಂಡು ನೀವು ಅಮೇರಿಕ ಸಾಹಿತ್ಯವನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.